ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ಲಾಗ್ ಚಾನಲ್. ಫ್ರೆಂಡ್ಸ್, ಹೊರಗಡೆ ಮಳೆ ಸುರಿತಾ ಇದೆ, ಒಳಗಡೆ ನಾನು ಸ್ವೆಟ್ ಆಗಿದ್ದೇನೆ. ನೋಡಿ ಎಷ್ಟು ಸೆಕೆ ಅಂದರೆ ತುಂಬ 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 ಸೆಕೆ. ಫ್ರೆಂಡ್ಸ್, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ವಟಾಣಿ ಉಸ್ಲಿ ಮಾಡಿದ್ದೆ, ತಿಂದಾಯಿತು, ಮನೆ ಕೆಲಸ ಎಲ್ಲ ಮುಗೀತು. ಬಟ್ಟೆ ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿದೆ. ಯಾಕಂದರೆ ಸ್ವಲ್ಪ ಹುಷಾರಿಲ್ಲ, ಮೈಕೈ ನೋವು, ಈ ಥರ ಕಾಲು ನೋವು ಸ್ವಲ್ಪ ಇದೆ. ಸೊ ಹಾಗಾಗಿ ನಾನು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದೆ. ಇನ್ನೂ ಸ್ವಲ್ಪ ಬಟ್ಟೆ ಹಾಕಿ ಮಷಿನ್ ಆನ್ ಮಾಡಬೇಕು. ಸ್ನಾನ ಆದ ನಂತರ ಬಟ್ಟೆ ಎಲ್ಲ ಇನ್ನೊಮ್ಮೆ ಹಾಕಿ ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ದದೆಲ್ಲ ಹಾಕಿ ಆನ್ ಮಾಡಬೇಕು. ಇವತ್ತು ಊಟಕ್ಕೆ ಏನಂದರೆ, ಇವತ್ತು ವಟಾಣಿ ಉಸ್ಲಿ ಮಾಡಿದರೆ ಸಾರು ಇತ್ತು, ಅದರ ವಟಾಣಿ ಸಾರು ಮಾಡಿದ್ವಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ. ಕುಚ್ಚಲಕ್ಕಿ ಅನ್ನ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಅಂದರೆ ಆಫ್ ಮಾಡಿದ್ದೆ ಗ್ಯಾಸನ್ನು, ಈಗ ಅದು ಬಾಗಿಸ್ಕೊಂಡ್ರಾಯ್ತು. ಆಮೇಲೆ ಇವತ್ತು ನೋಡಿ ಏನು ಸಾರು ಅಂದರೆ, ನಮ್ಮ ಮನೆಯಲ್ಲಿ ಮೂಲಂಗಿ ಸಾರು. ಮೂಲಂಗಿ ಸಾರು ನೋಡಿ, ಮೂಲಂಗಿ ಸಾರು ಕೂಡ ರೆಡಿಯಾಗಿದೆ. ಆಮೇಲೆ ನವಿಲ್ಕೋನು ಫ್ರೈ ಮಾಡ್ಕೊಳ್ಬೇಕಂತ, ನವಿಲ್ಕೋನು ಫ್ರೈಗೆ ಅತ್ತೆ ಕಟ್ ಮಾಡಿಟ್ಟಿದ್ದಾರೆ, ತವೆ ಮೇಲೆ ಹಾಕ್ಕೊಂಡ್ರಾಯ್ತು. ಇದು ನೋಡಿ, ಇದೇನು ಗೊತ್ತಾ ಫ್ರೆಂಡ್ಸ್, ಕಳಲೆ ನೆನೆ ತೊಗೊಂಡು ಬಂದಿದ್ರು. ಅದನ್ನ ನಮ್ಮ ಅತ್ತೆ ಕಟ್ ಮಾಡಿ ಈ ರೀತಿ ಉಪ್ಪು ನೀರು ಮತ್ತು ಅರಿಶಿನ ಹಾಕಿ ಇಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಬಾಟಲ್ ಆಗುತ್ತೆ ಇರಬೇಕು. ಅದಕ್ಕೂ ಕೂಡ ನಾನು ನೋಡಿ ಉಪ್ಪು ನೀರು ರೆಡಿ ಮಾಡಿಟ್ಟಿದ್ದೇನೆ. ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ಹಾಕ್ಕೊಡ್ಬೇಕು. ಸೊ ಹಾಗಾಗಿ ನೆಲ ಎಲ್ಲ ಒರೆಸಿ ಆಯ್ತು. ಈಗ ಏನು ಮಾಡೋದಂದರೆ, ನವಿಲ್ಕೊಂಡು ಫ್ರೈ ಮಾಡೋದು, ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿದ್ರೆ ಆಯಿತು. ಆಮೇಲೆ ಸಿಗ್ತೇನೆ, ಬಾಯ್. ಈ ಕಳಲೆ ಇದೆಯಲ್ಲ, ನಾವು ಚಿಕ್ಕವರಿದ್ದಾಗ ತುಂಬಾ ಆಗ್ತಿತ್ತು. ಬೇರೆ ಫಾರೆಸ್ಟ್ ಏರಿಯಾಕ್ಕೆ ಹೋಗಬೇಕಂತಿರಲಿಲ್ಲ, ನಮ್ಮ ಜಾಗದಲ್ಲೇ ಸಿಗ್ತಿತ್ತು. ಬಟ್ ಈಗ ಎಲ್ಲ ಹೋಗಿದೆ, ಅದ್ರ ಗಿಡ ಎಲ್ಲ ಹೋಗಿದೆ, ಮಾರ್ಕೆಟಿಂದ ತರೋದು ಅಷ್ಟೇ. ನವಿಲ್ಕೊಂಡು ಫ್ರೈಗೆ ಇಟ್ಕೊಳ್ತಾ ಇದ್ದೇನೆ ನೋಡಿ, ಬಿಸಿ ಬಿಸಿ ನವಿಲ್ಕೊಂಡು ಫ್ರೈ ಜೊತೆಗೆ ಅನ್ನ ಊಟ ಮಾಡಿದ್ರೆ. ಟೈಮ್ 12:45. ಸಲಾಡ್ ತಿಂತ ಇದ್ದೇನೆ, ವೆಜ್ ಸಲಾಡ್. ಊಟಕ್ಕೆ ಸ್ವಲ್ಪ ಲೇಟ್ ಇದೆ, ಸೊ ಹಾಗಾಗಿ ಸಲಾಡ್ ಮಾಡ್ಕೊಂಡಿದ್ದೆ. ಸಲಾಡ್ ತಿನ್ನೋಣ. ಮೂರು ದಿನ ಆಯಿತು ಫ್ರೆಂಡ್ಸ್, ನಮ್ಮ ಊರಲ್ಲಿ ಕರೆಂಟೇ ಇಲ್ಲ ಅಂದರೆ ಅಷ್ಟೊತ್ತು ಒಂದು ದಿನಕ್ಕೆ ಒಂದು 2-3 ಗಂಟೆ ಬಂದರೆ ದೊಡ್ಡದು ಅಷ್ಟೇ. ಮತ್ತು ಬರ್ತದೆ ಹೋಗ್ತದೆ ಅಷ್ಟೇ. ಒಂದು ನೀರು ಒಂದು ತುಂಬ್ಕೊಳ್ಳಿಕ್ಕೆ ಆಗ್ತದೆ, ಒಂದು ಮಸಾಲೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟೇ. ಬಿಟ್ಟರೆ ನಿನ್ನೆ ಅಂತೂ ತುಂಬ, ನಿನ್ನೆ ಮೊನ್ನೆ ನೈಟ್ ಕರೆಂಟ್ ಇರೋದಿಲ್ಲ. 3:15 ಹೋಗ್ತದೆ, 4:15 ಹೋಗ್ತದೆ. ಸೊ ಕರೆಂಟಿನ ತುಂಬ ಕಷ್ಟ. ಫ್ರೆಂಡ್ಸ್, ಏನು ಗೊತ್ತಾ, ಬೆಳಿಗ್ಗೆ ವಟಾಣಿ ಉಸ್ಲಿ ಮಾಡಿದ್ದೆ ಅಲ್ಲ, ಅದು ಇಷ್ಟು ಇದೆ. ಅನಗ ಸ್ಕೂಲಿಂದ ಬಂದು ಅವಳಿಗೆ ತಿನ್ನು ಅಂತ ಹೇಳಿದೆ, ಬಿಸಿ ಮಾಡಿಕೊಡ್ತೀನಿ ಅಂದೆ. ಅವಳು ಇಷ್ಟ ಇಲ್ಲ, ನನಗೆ ಬೇಡ ಅಂತ ಅಂದು. ಬೇಡ ಅಂದರೆ ಬೇಡ. ಮತ್ತು ಇದು ಬನ್ನು ತೊಗೊಂಡು ಬಂದಿದ್ದೆ. ಬನ್ನು ನಿಮಗೆ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಡ್ತೀನಿ ಅಂದೆ, ಅದು ಕೂಡ ಬೇಡ ಅಂತೆ. ಏನೂ ತಿನ್ನೋದಿಲ್ಲ, ನನಗೆ ಹಸು ಇಲ್ಲ ಅಂತ ಅಂದು. ಊಟ ಮಾಡು ಅಂದೆ, ಊಟನೂ ಮಾಡೋದಿಲ್ಲ ಅಂದು. ಊಟ ಮಾಡಿದ್ರೆ ಬಿಡು ಅಂತ ಅಂದೆ. ಅಲ್ಲೇ ಟೇಬಲ್ ಮೇಲೆ ಮಾವಿನ ಹಣ್ಣು ಇಟ್ಟಿದ್ದು ನೋಡಿದ್ಲು, ಮಾವಿನ ಹಣ್ಣು ಬೇಕು ಅಂತ ಅಂದ್ಲು. ಸೊ ಈಗ ನೋಡಿ, ಮಲ್ಲಿಕ ಎಷ್ಟು ಚಿಕ್ಕದು. ಮೊದಲೆಲ್ಲ ಆ ಸೀಸನ್ನಲ್ಲಿ ದೊಡ್ಡ ಮಲ್ಲಿಕ ಮ್ಯಾಂಗೋ ಬರ್ತಲ್ಲ, ಈಗ ಎಷ್ಟು ಚಿಕ್ಕದು. ಇದನ್ನೇ ಕಟ್ ಮಾಡಿಕೊಡ್ತೀನಿ ಅವಳಿಗೆ. ಸೊ ಕಟ್ ಮಾಡ್ಕೊಳ್ಳೋಣ. ಗುಡ್ ಈವ್ನಿಂಗ್. ಟೈಮ್ ಈಗ 6:30. ನಾನು ಅನ್ನ ಬಿಸಿ ಮಾಡಿಕೊಂಡೆ ಕುಕ್ಕರಲ್ಲಿ. ಬೆಳಿಗ್ಗೆ ಮಾಡಿದ ಅನ್ನ ಅಲ್ಲ, ಬೆಳಿಗ್ಗೆ ಅಂದರೆ ಇವತ್ತು ಮಧ್ಯಾಹ್ನನೇ ಮಾಡಿದ್ದು. ಬೆಳಿಗ್ಗೆ ಅನ್ನಾಗ ಊಟ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ 11 ಗಂಟೆ ಇಷ್ಟೊತ್ತಿಗೆ ಮಾಡಿದ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಈಗ ಕಿಚನಲ್ಲಿ ಏನು ಕೆಲಸ ಇಲ್ಲ ಸದ್ಯಕ್ಕೆ, 8 ಗಂಟೆ ನಂತರ. ಈಗ ಸ್ವಲ್ಪ ಅನ್ನಾಗ ಸ್ಟಡಿ ಮಾಡ್ತಿದ್ದಾಳೆ. ಅವಳು ರೂಮಿಗೆ ಹೋಗಿ ಕೂತ್ಕೊಳ್ಳೋಣ, ಯಾಕಂದರೆ ಅವಳು ಒಬ್ಬಳೇ ಸ್ಟಡಿ ಮಾಡಿದ್ರೆ ಅವಳು ಬೇಜಾರು ಬರ್ತದಂತೆ. ನಾನು ಪಕ್ಕದಲ್ಲಿ ಇರಬೇಕು, ಒಟ್ಟು ಆ ರೂಮಲ್ಲಿ ಇರಬೇಕು. ಸೊ ಹಾಗಾಗಿ ನಾನು ಅಲ್ಲಿ ರೂಮಲ್ಲಿ ಹೋಗಿ ಕೂತ್ಕೊಳ್ತೀನಿ.
ಸ್ವಲ್ಪ ನಾನು ಕೂಡ ಬುಕ್ಸ್ ಎಲ್ಲ ಓದೋದಿದೆ. ಡಾಕ್ಟರ್ ದೀಕ್ಷಿತಾ ವರ್ಕಾಡಿ ಅವರು ಬರೆದ ನೋಡಿ, ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿಕೆ. ತುಂಬ ಚೆನ್ನಾಗಿದೆ. ನಾನು ತುಂಬ ಒಂದು ಇದರಲ್ಲಿ ಒಂದು 4-5 ಚಾಪ್ಟರ್ ಓದಾಗಿದೆ. ಮಿಕ್ಕಿದ್ದು ಒಂದೊಂದಾಗಿ ಓದ್ತೇನೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಮಾತ್ರ ಬುಕ್ಕು. ಸಂಜೆ 7:15 ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡೆ. ನಮ್ಮ ಅನಗಂಗೆ ರಾತ್ರಿ ಊಟ ಸ್ಕಿಪ್, ಇವತ್ತು ಊಟ ಮಾಡೋದಿಲ್ಲ ಅಂತೆ. ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ನಾವು ಹೇಗೂ ಕೂಡ ಊಟ ಮಾಡೋದಿಲ್ಲಲ್ಲ, ಎಲ್ರಿಗೂ ಆಯ್ತು ಅಂತೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಅದು ಅವಳಿಗೆ ಮೆತ್ತಗಿರು ಉಪ್ಪಿಟ್ಟು ಮಾಡಬೇಕಂತೆ. ಹಾಗಾಗಿ ನಾವು ಯಾವಾಗಲೂ ಹೆಚ್ಚಾಗಿ ನಾನು ಹೀಗೆ ರವೆ ಅಷ್ಟೇ ಹಾಕಿ ಉಪ್ಪಿಟ್ಟು ಮಾಡೋದು. ಅದು ನಮ್ಮ ಅತ್ತೆ ಮಾಡೋದು. ಇವತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಸೊ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ, ಮೆತ್ತಗಿನ ಉಪ್ಪಿಟ್ಟು. ಸ್ವಲ್ಪ ಅಷ್ಟೇ ಮಾಡ್ತಾ ಇದ್ದೇನೆ, ರಾತ್ರಿ ಅಲ್ವಾ, ಸೊ ಹಾಗಾಗಿ. ಮಳೆ ಸ್ವಲ್ಪ ಗಾಳಿ ಬೀಸ್ತಾ ಇದೆ, ಕರೆಂಟ್ ಇದೆ ಪುಣ್ಯಕ್ಕೆ. ಯಾವಾಗ ಹೋಗುತ್ತಂತೂ ಗೊತ್ತಾಗೋದಿಲ್ಲ. ಅಂತೂ ಗಾಳಿ ಬಂದರೂ ಕರೆಂಟ್ ಇದೆ ಅಂದರೆ ಎಲ್ಲ ರಿಪೇರಿ ಆಗಿದೆ ಇರಬೇಕು. ಇಲ್ಲಾಂದರೆ ಗಾಳಿ ಬಂದ ತಕ್ಷಣ ಕರೆಂಟು ಇರೋದಿಲ್ಲ. 2 ದಿನದಿಂದ ನಿದ್ದೆ ಇಲ್ಲ ರಾತ್ರಿ, ಕರೆಂಟ್ ಹೋಗಿ UPS ಎಲ್ಲ ಡೌನ್ ಆಗಿ ಪೂರ್ತಿ ನಿದ್ದೆ ಹಾಳಾಗಿತ್ತು. ಇವತ್ತಿಂದ ನೋಡಬೇಕು ಸರಿಯಾಗಿ ನಿದ್ದೆ ಬರುತ್ತಾ ಇಲ್ಲ ಅಂತ. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟಂದರೆ ನಮಗೆ ಮುಖ ಎಲ್ಲ ಒಂಥರ ಆಗುತ್ತೆ, ಬೇಡ ಅನಿಸುತ್ತೆ ಅಲ್ಲ. ಅದು ಡಿಫ್ರೆಂಟ್ ಟೈಪ್ ಆಗೆಲ್ಲ ಮಾಡಿದೆ, ತುಂಬ ಚೆನ್ನಾಗಿರ್ತದೆ. ಅದು ಒಂದು ತುಂಬ ಚೆನ್ನಾಗಿರೋ ತಿಂಡಿನೇ ಬೆಳಗಿನ ತಿಂಡಿ ನೋಡಿ. ಜೋರಾಗಿ ಒಂದು ಗಾಳಿ ಬಂತು, ಕರೆಂಟ್ ಬಂದಿದೆ ಹೋಗ್ಬಿಡ್ತು ಫ್ರೆಂಡ್ಸ್. ಬಿಸಿ ಬಿಸಿ ಉಪ್ಪಿಟ್ಟು ತಿಂತಾ ಇದ್ದೇನೆ ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು, ಉಪ್ಪಿಟ್ಟೆಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಟೇಸ್ಟಿ ಆಗಿರ್ತದೆ. ಇಲ್ಲಾಂದರೆ ಅದು ರುಚಿನೇ ಹೋಗ್ತದೆ ಅಲ್ಲ ಫ್ರೆಂಡ್ಸ್. ಊಟ ಮುಗಿಸಿ ಕಿಚನ್ ಕಟ್ಟೆನೆಲ್ಲ ಕ್ಲೀನ್ ಮಾಡೇ ಆಯಿತು, ಪಾತ್ರೆ ಎಲ್ಲ ತೊಳೆದಾಯಿತು. ಇಷ್ಟು ಪಾತ್ರೆ ಆಯಿತು ನೋಡಿ. ಪಾತ್ರೆ ನೋಡಿ. ಈಗ ಮಲ್ಕೊಳ್ಳೋದು, ನಾಳೆ ಸಿಗೋಣ. ಗುಡ್ ನೈಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ನೋಡಿ ಫ್ರೆಶ್ ಅಪ್ ಆಗಿ ಬಂದೆ. ಆಮೇಲೆ ನನ್ನ ಡೈಲಿ ರೂಟೀನ್ ಗೊತ್ತಿದೆ, ಬಿಸಿ ನೀರು ಕುಡಿಯೋದು. ಒಂದೊಂದು ದಿನ ಜ್ಯೂಸ್ ಮಾಡಿದರೆ ಜ್ಯೂಸ್ ಮೊದಲು ಕುಡಿತೇನೆ, ಆಮೇಲೆ ಬಿಸಿನೀರು ಕುಡಿತೇನೆ. ಈಗೀಗ ರೂಢಿ ಮಾಡ್ಕೊಂಡಿದ್ದು ಹಾಗೆ. ಯಾಕಂದರೆ ಆಮೇಲೆ ಜ್ಯೂಸ್ ಕುಡಿಲಿಕ್ಕೆ ಮನಸ್ಸೇ ಬರೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಅಷ್ಟು ಲೋಟದಷ್ಟು ನೀರು ಕುಡಿದು, ಆಮೇಲೆ ಜ್ಯೂಸ್ ಕುಡಿದು, ಆಮೇಲೆ ಒಂದು 2 ಲೋಟ ಬಿಸಿನೀರು ಕುಡಿತೇನೆ. ಜ್ಯೂಸ್ ಏನೂ ಮಾಡಿರಲಿಲ್ಲ, ಸೊ ಹಾಗಾಗಿ ಬಿಸಿನೀರನ್ನು ಕುಡಿತಾ ಇದ್ದೇನೆ. ತುಂಬ ಹೈಡ್ರೇಟ್ ಆಗಿರುತ್ತೆ ಬಾಡಿ. ಒಂದು 8 ಗಂಟೆಯಷ್ಟು ಖಾಲಿರುತ್ತಲ್ಲ, ಏನೂ ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಲೋಟ ಎಲ್ಲರೂ ನೀರು ಕುಡಿಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ಶಾವಿಗೆ. ನನಗೆ ಬ್ರೇಕ್ಫಾಸ್ಟಿಂದ ಮುಕ್ತಿ. ಯಾಕಂದರೆ ಶಾವಿಗೆ ಇರಲಿ ಉಪ್ಪಿಟ್ಟಿರಲಿ ಅದನ್ನ ನಮ್ಮ ಅತ್ತೆನೇ ಮಾಡೋದು. ಅವರಿಗೆ ವಹಿಸ್ಕೊಟ್ಬಿಟ್ಟಿದ್ದೇನೆ. ಯಾಕಂದರೆ ಒಂದು ದಿನ ಆದರೂ ರೆಸ್ಟ್ ಸಿಗುತ್ತಲ್ಲ ಬ್ರೇಕ್ಫಾಸ್ಟಿಗೆ. ಹಾಗಾಗಿ ಬೆಳಿಗ್ಗೆ ಅನ್ನ ಕೂಡ ಮಾಡ್ತಾಯಿದ್ದೇನೆ. ಶಾವಿಗೆ ಅಂದರೆ ಗೊತ್ತಾಯ್ತಲ್ವಾ, ಅನ್ನಾಗ ಊಟನೇ ಮಾಡ್ಕೊಂಡು ನೋಡಿ. ನಿನ್ನೆ ದೇವರಿಗೆ ಮುಡಿಸಿದ್ದು ಹೂವು ಕಾಕಡಾವು ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ, ಮುಡ್ಕೊಳ್ತೇನೆ ಈಗ. ಎಷ್ಟು ಚೆನ್ನಾಗಿದೆ ಅಲ್ಲ, ಸುಮ್ಮನೆ ಎಸೆಯುತ್ತೆ ಅಂತಕ್ಕೆ ಅಂತ ಹೇಳಿ. ಎಷ್ಟಿದೆ, ಎಷ್ಟು ಉದ್ದ ಇದೆ, ಮುಡ್ಕೊಳ್ತೇನೆ. ಟೈಮ್ ಈಗ ಕರೆಕ್ಟ್ 10 ಗಂಟೆ. ನಾನು ಈಗ ಕಸ ಗುಡಿಸ್ತಾ ಇದ್ದೇನೆ. ಇವತ್ತು ಲೇಟ್ ಕಸ ಗುಡಿಸ್ಲಿಕ್ಕೆ. ಯಾಕಂದರೆ ಡೈಲಿ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಹೋಗೋಕ್ಕಿಂತ ಮೊದಲೇ ನಾನು ಕಸ ಗುಡಿಸಿ ಹೋಗ್ತಿದ್ದೆ. ಇವತ್ತು ಹೋಗಿಲ್ಲ. ಸೊ ಹಾಗಾಗಿ ಇಷ್ಟು ಲೇಟು. ನಾವೆಲ್ಲಾದರೂ ಹೋಗೋದಿದೆ ಅಂದರೆ ಗಡ್ಬಡಿಲಿಂದ ಎಲ್ಲ ಕೆಲಸ ಮಾಡ್ತೇವೆ. ಮನೇಲೇ ಇದ್ದರೆ ಆಳಸ್ತಾನ ಬರುತ್ತೆ ನಮಗೆ. ಹಾಗಾಗಿ ಈ ಟೇಬಲ್ ಮೇಲೆ ನೋಡಿ, ನಾವೆಲ್ಲ ಊಟ ಮಾಡಲಿಕ್ಕೆ ಕೂತ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ ಟೇಬಲ್ ಮೇಲೆ. ಇಲ್ಲಿ ದೇವ್ರದ್ದು ಅಂದರೆ ಹೂವೆಲ್ಲ ತಂದಿಡ್ತೇವಲ್ಲ ಪೂಜೆಗೆ. ಸೊ ಹಾಗಾಗಿ ಆ ಹೂವಿನ ಹೆಸಲೆಲ್ಲ ಬಿದ್ದಿರುತ್ತೆ. ಡೈಲಿ ಈ ಟೇಬಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸೋದು. ಇಲ್ಲಾಂದರೆ ಕಸ ಗುಡಿಸಿದಾದ್ಮೇಲೆ ಮತ್ತೆ ಬಕಳೆಗಳು ಬಿದ್ದಿರುತ್ತೆ. ಸೊ ಹಾಗಾಗಿ ನೋಡಿ, ಅಲ್ಲೇ ಮಿರರ್ ಇತ್ತು, ಮಿರಲ್ಲಿ ಸ್ವಲ್ಪ ಹೀಗೆ ನೋಡಿಕೊಂಡೆ ನೋಡಿ ಕ್ಯಾಪ್ಚರ್ ಮಾಡಿದೆ.
ಸ್ವಲ್ಪ ಖುಷಿ ಆಗುತ್ತಲ್ವ, ಸ್ವಲ್ಪ ಚೇಂಜ್ ಆಗಿರುತ್ತೆ ನಾವು ಈ ಥರ ಎಲ್ಲ ಕ್ಯಾಪ್ಚರ್ ಮಾಡೋದೆಲ್ಲ. ನನಗೆ ಖುಷಿ ಇಂಥ ವಿಷಯ ಎಲ್ಲ. ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಈಗ. ಇವತ್ತು ಲೇಟ್ ಆಯಿತು. ಹಾಗೆ ನೋಡಿ, ಇದು ನೋಡಿ, ಗೊತ್ತಿದೆ ನಿಮಗೆ, ಮಳೆಗಾಲದಲ್ಲಿ ತುಂಬ ತುಂಬ ಎಲ್ಲ ಕಡೆಗೂ ಆಗುತ್ತೆ ಇದು. ಇದಕ್ಕೆ ತಗಟೆ ಸೊಪ್ಪು ಅಂತಾರೆ ಕನ್ನಡದಲ್ಲಿ, ನಮ್ಮ ಕೊಂಕಣಿಯಲ್ಲಿ ತೈಕಿಳೆ ಅಂತೇವೆ. ಇದ್ರದ್ದು ಸೂಪರ್ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ವಡೆ ಮಾಡ್ತಾರೆ, ಬಜೆ ಮಾಡ್ತಾರೆ. ತುಂಬ ಸೂಪರಾಗಿರುತ್ತೆ. ನೋಡಿ ಎಷ್ಟಾಗಿದೆ, ನಮ್ಮ ಮನೆ ಮುಂದ್ಗಡೆನೇ ಆಗಿದೆ. ಅದು ಎಳೆ ಎಳೆ ಅಂದರೆ ಎಳ್ತಿರೋದು ಎಳೆ ಎಳೆ ಆಗಿರೋದು ತೊಗೊಳ್ಬೇಕು. ಬಲ್ತಿರೋದು ತೊಗೊಂಡ್ರೆ ಸೊಪ್ಪು ಥರ ಚೆನ್ನಾಗಿರೋದಿಲ್ಲ. ನಾನು ಪಲ್ಯ ಮಾಡೋಣ ಅಂತ ತೊಗೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಸ್ವಲ್ಪ ತೊಗೊಂಡು ಹೋಗಿದ್ರು, ಅದು ಸಾಕಾಗ್ತಿರ್ಲಿಲ್ಲ. ಸ್ವಲ್ಪನೇ ತೊಗೊಂಡು ಹೋಗಿದ್ರು ಅವರು. ಅದು ಅಂದರೆ ಬೇಯಿಸಿದ ಮೇಲೆ ಇಷ್ಟೇ ಆಗ್ತದೆ, ಎಷ್ಟೇ ತೊಗೊಂಡೋದು ಸ್ವಲ್ಪ ಕಡಿಮೆ ಆಗ್ತದೆ ಅಂಥೇಳಿ ನಾನು ತೊಗೊಂಡು ಹೋಗೋಣ ಅಂಥೇಳಿ ಬಂದೆ. ಹಾಗೆ ವಿಡಿಯೋನು ಕೂಡ ಮಾಡೋಣ ಅಂತಲೂ ಬಂದೆ ನಾನು, ನಿಮ್ಗೆ ತೋರಿಸೋಣ ಅಂಥೇಳಿ. ನೋಡಿ ಮನೆ ಎದುರುಗಡೆನೇ ಆಗಿದೆ. ನಮ್ಮ ಅತ್ತೆನೂ ಕೊಯ್ತಾ ಇದ್ದಾರೆ ನೋಡಿ. ಇಷ್ಟು ತೊಗೊಂಡು ಬಂದಿದ್ರು ನಮ್ಮ ಅತ್ತೆ, ಈಗ ಮತ್ತೆ ಇಷ್ಟು ತೊಗೊಂಡು ಬಂದ್ವಿ. ಇದು ದಂಟೆಲ್ಲ ತೆಗೆದು ಪಲ್ಯ ಮಾಡಬೇಕು, ಸೂಪರಾಗಿರುತ್ತೆ. ಹಂಗಾಗಿ ಕರೆಂಟ್ ಇದ್ದಾಗೆ ಮಸಾಲೆ ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆ ಮಾಡ್ಕೊಳ್ಳೋದು. ಈಗ ಬಾಳೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ಕೊಳ್ಳೋದು. ತಪ್ಪೆ ಸೊಪ್ಪಿನ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ವಿಡಿಯೋದಲ್ಲಿ. ಬೇಗ ಬೇಗ ಮಸಾಲೆ ಮಾಡ್ಕೊಂಡು ಬರ್ತೀನಿ. ಕರೆಂಟಿನ ಹೇಳಲಿಕ್ಕಾಗೋದಿಲ್ಲ ಯಾವಾಗ ಹೋಗ್ತದೆ ಅಂತ ಹೇಳಿ. ಸೊ ಹಂಗಾಗಿ ಮಸಾಲೆ ಒಂದು ಮಾಡ್ಕೊಳ್ತೀನಿ ಬೇಗ ಬೇಗ. ನಮ್ಮತ್ತೆ ಇದು ದಂಟೆಲ್ಲ ತೆಗೆದು ಕ್ಲೀನ್. ಮಳೆಗಾಲದಲ್ಲಿ ದೇವರು ನಮಗಾಗಿನೇ ನೋಡಿ, ಪ್ರಕೃತಿ ನಮಗಾಗಿನೇ ಫ್ರೀಯಾಗಿ ತರಕಾರಿಗಳನ್ನ ಕೊಡುತ್ತೆ. ಕೆಸುವು ಸೊಪ್ಪಾಗಿರಲಿ, ಈ ತಟ್ಟೆ ಸೊಪ್ಪಾಗಿರಲಿ, ಅಥವಾ ಇನ್ಯಾವುದೇ ಕಾಡಲ್ಲಿ ಮಾಡಹಗಲು ಅಂತಾರಲ್ಲ, ಮಾಡಹಗಲು ಅದು ಕಾಡಲ್ಲೆಲ್ಲ ಆಗುತ್ತೆ. ಅದು ಕೂಡ ಫ್ರೀಯಾಗಿ ಸಿಗುತ್ತೆ ನಮಗೆ. ಎಷ್ಟೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾನೆ ಅಲ್ವಾ ದೇವರು ತರಕಾರಿಗಳನ್ನ. ನಾವು ಹೇಗೆ ಬೇಕಾದರೂ ಹಾಗೆ ಅದನ್ನ ಪಲ್ಯ ಮಾಡ್ಕೊಳ್ಬೋದು, ಏನಾದರೂ ಮಾಡ್ಕೊಳ್ಬೋದು ಅಲ್ವಾ. ನಾನು ನಮ್ಮ ಅತ್ತೆ ಜೊತೆ ಮಾತಾಡ್ತಾ, ಪಾತ್ರೆ ಕೂಡ ತಿಕ್ಕಿರಲಿಲ್ಲ, ಸೊ ಹಾಗಾಗಿ ಪಾತ್ರೆ ಸ್ವಲ್ಪ ತೊಳ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿದ್ದು ಪಾತ್ರೆಗಳನ್ನ. ಹಾಗೆ ಅವರು ಮಾತಾಡ್ತಾ ಇದ್ದರು, ಮಾತಾಡ್ತಾ ಆ ಪಾತ್ರೆಗಳನ್ನ ತೊಳ್ಕೊಂಡೆ. ಯಾವಾಗಲೂ ಹಾಗೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಎಲ್ಲ ಕೆಲಸಕ್ಕೂ ಸ್ವಲ್ಪ ಲೇಟ್ ಇವತ್ತು. ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಏನು ಫ್ರೆಂಡ್ಸ್ ಅಂದರೆ, ಅಡುಗೆ ಅಂದರೆ ನೋಡಿ, ಪಚ್ಚೆಸ್ರು ಕಾಳು ಗೊತ್ತಾ ನೋಡಿ. ಪಚ್ಚೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ, ಒಂದು 10-15 ನಿಮಿಷ ಮೊದಲೇ ನೆನೆಸಿಟ್ಟಿದ್ದೆ. ಅದನ್ನ ಚೆನ್ನಾಗಿ ತೊಳ್ಕೊಳ್ತೇನೆ ಒಂದೆರಡು ಸಲ. ಅದನ್ನ ಬೇಯಿಸ್ಕೊಳ್ತೇನೆ. ಯಾಕೆ ಗೊತ್ತಾ, ಇವತ್ತು ನಮ್ಮ ಮನೇಲಿ ಬಾಳೆಕಾಯಿ ಅಂದರೆ ಸಾರು ಮಾಡೋ ಬಾಳೆಕಾಯಿನ ಸಾರು ಇವತ್ತು. ಸೊ ಹಾಗಾಗಿ ಅದಕ್ಕೆ ಪಚ್ಚೆಸ್ರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ ಅಂಥೇಳಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೀಗೆ ಬೇಯಿಸ್ಲಿಕ್ಕೆ ಇಟ್ಟರೆ ಸಾಧಾರಣಕ್ಕಾಗೋದಿಲ್ಲ, ಅದು ತುಂಬ ಲೇಟ್ ಆಗುತ್ತಲ್ಲ. ಹಾಗಾಗಿ ಕುಕ್ಕರಲ್ಲಿಡೋದು. ಯಾವುದೇ ಬೇಳೆಗಳನ್ನ ಬೇಯಿಸಿದ್ರು ಕೂಡ ಕುಕ್ಕರೇ ಯೂಸ್ ಮಾಡೋದು. ಹಾಗೆ ಬಾಳೆಕಾಯಿಯನ್ನು ತೊಳೆದಿಟ್ಕೊಂಡೆ. ಹಾಗೆ ಈ ತಟ್ಟೆ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಹಾಕಿದರೆ ಮಾತ್ರ ಅದು ಚೆನ್ನಾಗಿರ್ತದೆ. ನೋಡಿ ಇಷ್ಟಾಗಿದೆ. ಇದು ಪಲ್ಯ ಆದಮೇಲೆ ಒಂದಿಷ್ಟೇ ಆಗ್ತದೆ. ಈ ಪಲ್ಯನ ಈಸಿಯಾಗಿ ಹೇಗೆ ಮಾಡ್ತೇನೆ ನೋಡಿ. ಸ್ವಲ್ಪ ಪ್ಯಾನಿಗೆ ಎಣ್ಣೆನ ಕಾಯಿಸ್ಲಿಕ್ಕಿಟ್ಟು ಸಾಸಿವೆ ಹಾಕಿದೆ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಇಷ್ಟ ಇದ್ದವ್ರು ಹಾಕ್ಕೊಳ್ಬೋದು. ನಾನು ಸ್ಕಿಪ್ ಮಾಡಿದೆ, ಉದ್ದಿನಬೇಳೆ ಬೇಡ ಅಂಥೇಳಿ ಕಡಲೆಬೇಳೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಅದನ್ನು ಕೂಡ ಹಾಕ್ಕೊಂಡ್ರೆ, ಮಧ್ಯದಲ್ಲಿ ಪಲ್ಯದಲ್ಲಿ ಶೇಂಗಾ ಬೀಜ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಹಾಗಾಗಿ ಆಮೇಲೆ ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಆಗಬೇಕು. ಈ ಪಲ್ಯ ಅಂತೂ ತುಂಬ ಸೂಪರಾಗಿ. ಕರೆಂಟ್ ಹೋಯಿತು, ನನ್ನ ಮಸಾಲೆ ಎಲ್ಲ ಆಗಿದೆ, ಕರೆಂಟ್ ಹೋಯಿತು. ಈಗ ಏನು ಪ್ರಾಬ್ಲಮ್ ಇಲ್ಲ, ಕರೆಂಟ್ ಇಲ್ಲ ಅಂದರೂ ಕೂಡ. ಫ್ರೆಂಡ್ಸ್, ಇವತ್ತು ಬೇಗ ಅಡುಗೆ ಕೆಲಸ ಮಾಡಬೇಕು. ಯಾಕಂದರೆ ಅಡುಗೆ ಕೆಲಸ ಮಾಡಿ, ಉಳಿದ ಮನೆ ಕೆಲಸ ಎಲ್ಲ ಮಾಡಿ, ಸ್ನಾನ ಮಾಡಿ ಬೇಗ ಊಟ ಮಾಡಬೇಕು. ಯಾಕೆ ಗೊತ್ತಾ, ಇವತ್ತು ಅನಗನ್ ಸ್ಕೂಲಲ್ಲಿ ಮೀಟಿಂಗ್ ಇದೆ, ಪೇರೆಂಟ್ಸ್ ಮೀಟಿಂಗ್. ಸೊ ಮೀಟಿಂಗಿಗೆ ಹೋಗಬೇಕು ಬೇಗ. 2:45 ಮೀಟಿಂಗ್ ಇದೆ, ಇಲ್ಲಿಂದ 2:15 ಬಿಡಬೇಕು. ಒಂದು ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿಂದ ನಾವು ಕುಮಟಾ ಅಥವಾ ಹೊನ್ನಾವರಕ್ಕೆ ಹೋಗೋದಿದ್ರೆ ಬಸ್ಸು ಟೈಮಿಗೆ ಬರೋದಿಲ್ಲ. ನಾವು ನಿಂತ್ಕೊಂಡಾಗಲೇ ಟೈಮಿಗೆ ಸರಿ ಬಸ್ ಬರೋದಿಲ್ಲ, ಟೆಂಪೋ ಇರೋದಿಲ್ಲ. ಬಸ್ ಇಲ್ಲಾಂದರೆ ಟೆಂಪೋಗೆ ಹೋಗ್ಲಿಕ್ಕೆ ಆಗ್ತದೆ, ಆದರೆ ಟೆಂಪೋನೂ ಕೂಡ ಒಂದೊಂದು ಸಲ ಬರೋದೇ ಇಲ್ಲ.
ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಬೇಗ ರೋಡಲ್ಲಿ ಹೋಗಿ ನಿಂತ್ಕೊಳ್ಬೇಕಾಗ್ತದೆ ಬಸ್ ಸ್ಟ್ಯಾಂಡ್ ಹತ್ರ. ಇವತ್ತು ಮೀಟಿಂಗ್ ಹೋಗೋದಿದೆ, ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಫ್ರೈ ಆಗ್ತದೆ ಇದೆ ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಈ ಕಡೆ ಬಾಳೆಕಾಯಿ ಬೆಂತು, ಅದಕ್ಕೆ ನಾನು ಹೆಸರು ಕಾಳನ್ನ ಸೇರಿಸಿದೆ. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಅಲ್ಲ, ಆ ಹೆಸರು ಕಾಳನ್ನ ಸೇರಿಸಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಡ್ಬೇಕೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಮಸಾಲೆ ಮಾಡ್ಕೊಂಡಿದ್ದಿದೆ, ಕರೆಂಟ್ ಹೋಗುತ್ತೆ ಅಂಥೇಳಿ ಬೇಗನೆ ಮಸಾಲೆ. ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡು ಅಂತ ಹೇಳಿದ್ದೆ ಅತ್ತೆಗೆ, ಅವರು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ರು. ನೋಡಬೇಕು ಅಂದರೆ ಇದು ಬಲ್ತದ್ದ ಅಥವಾ ಎಳೆ ಇದೆಯಾ ಅಂತ ನೋಡಬೇಕು. ಸೊಪ್ಪು ನೋಡಬೇಕಿದ್ರೆ ನಾವು ಎಳೆ ಎಳೆದೇ ತೊಗೊಂಡು ಬಂದಿದ್ದೀವಿ. ಬಾಳೆಕಾಯಿ ಸಾಂಬಾರಿಗೆ ಹಾಕಲಿಕ್ಕೆ ಜುಮ್ಮನ್ಕಾಯಿ ತೊಳ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಜಜ್ಜಿ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹೇಗೆ ನೋಡಿ, ನಾವು ಜುಮ್ಮನ್ಕಾಯಿ ಹಾಕೋ ಸಾರಿಗೆ ಜುಮ್ಮನ್ಕಾಯಿ ಹಾಕಿದರೆ ಮಾತ್ರ ಅದಕ್ಕೆ ಟೇಸ್ಟ್ ಅಲ್ವಾ. ಹಾಗೆ ಒಗ್ಗರಣೆ ಹಾಕೋದು ಹೇಗೆ ಮಾಡಿದ್ದೆ. ಈಗ 12 ಗಂಟೆ ಅಂದರೆ ಮಲ್ಲಿಕಾ ಮಾವಿನ ಹಣ್ಣು ತಂದಿದ್ದರು, ಅದನ್ನ ಕಟ್ ಮಾಡಿ ತಿಂತಾ ಇದ್ದೇನೆ. ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗಿದೆ. ಹಾಗೆ ಟೇಬಲ್ ಎಲ್ಲ ಒರೆಸ್ಕೊಳ್ತಾ ಇದ್ದೇನೆ. ಟೇಬಲ್ಲು, ಟಿಪಾಯಿ ಮತ್ತು ಕಪಾಟೆಲ್ಲ ಇರುತ್ತಲ್ವ, ಗ್ರೋಸರೀಸ್ ಎಲ್ಲ ಇಡೋದು ಕಪಾಟ, ಅದನ್ನೆಲ್ಲ ಒರೆಸ್ಕೊಳ್ಳೋ ಟೈಮ್ ಈಗ. ಡೈಲಿ ಒರೆಸೋದೇನೆ. ನೋಡಿ, ಟಿಪಾಯಿ ದಿನ ಒರೆಸಿದ್ರು ಕೂಡ ಎಷ್ಟು ಡಸ್ಟ್ ಅಂದರೆ, ಟಿಪಾಯಿ ಗ್ಲಾಸ್ ಮೇಲೆ ಈ ರೀತಿ ಹೀಗೆ ಬೆರಳು ಮಾಡಿದರೆ ಆ ಬೆರಳಿಗೆ ಎಷ್ಟು ಡಸ್ಟ್ ಬರುತ್ತೆ ಫ್ರೆಂಡ್ಸ್, ಹೇಗೆ ಗೊತ್ತಿಲ್ಲ. ಈ ಮಳೆಗಾಲದಲ್ಲಿ ಕೂಡ ಡಸ್ಟು. ಗ್ರೋಸರೀಸ್ ಕಪಾಟ್ ಕೂಡ ಒರೆಸ್ಕೊಳ್ತಾ ಇದ್ದೇನೆ. ಈ ಗ್ರೋಸರೀಸ್ ಕಪಾಟು ಕೂಡ ಒಂದಿನ ಒರೆಸಿಲ್ಲ ಅಂದರೆ ಸ್ವಲ್ಪ ವೈಟ್ ಥರ ಆಗುತ್ತೆ, ಹೇಗೆ ಗೊತ್ತಿಲ್ಲ. ಈ ಮಳೆಗಾಲಕ್ಕೂ ಏನೋ ಎಲ್ಲ ಡಬ್ಬಿಗಳನ್ನ ಸರಿಸೋದಿಲ್ಲ, ಮೇಲೆ ಮುಂದೆ ಇರುವಷ್ಟು ಡಬ್ಬಿಗಳನ್ನಷ್ಟೇ ಸರಿಸಿ ಒರೆಸ್ಕೊಳ್ತಾ ಇದ್ದೇನೆ. ನೋಡಿ, ಬೆಂದಿದೆ, ಈ ರೀತಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಒಂದು 2 ಸ್ಪೂನಷ್ಟು. ಹಸಿಮೆಣಸು ಹಾಕೋರು ಹಸಿಮೆಣಸು ಕೂಡ ಹಾಕ್ಬೋದು. ಸ್ವಲ್ಪ ತೆಳು ಬೆಲ್ಲ ಹಾಕ್ಕೊಂಡೆ ರುಚಿಗೆ. ಸ್ವಲ್ಪ ಒಗ್ರ ಆಗಿರುತ್ತೆ ಇದು, ಹಾಗಾಗಿ ಸ್ವಲ್ಪ ತೆಳು ಬೆಲ್ಲನೂ ಸೇರಿಸ್ಕೊಂಡಿದ್ದೆ. ಅಡುಗೆ ಕೆಲಸ ಎಲ್ಲ ಮುಗೀತು. ಪಾತ್ರೆ ಒಂದು 4 ಇತ್ತು, ಅದನ್ನು ತೊಳೆದಾಯಿತು. ಕಿಚನ್ ಕಟ್ಟೆನೆಲ್ಲ ಒರೆಸ್ಕೊಂಡಾಯಿತು. ಈಗ ಇಲ್ಲಿ ಒಂದು ಕಿಚನ್ನಲ್ಲಿ ಸ್ವಲ್ಪ ಕಸ ಗುಡಿಸಿ ಒರೆಸ್ಕೊಂಡು ಬಿಟ್ರಾಯಿತು. ಬಟ್ಟೆ ನಿನ್ನೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆಲ್ಲ, ಇವತ್ತು ಸ್ವಲ್ಪನೇ ಬಟ್ಟೆ ಇದೆ, ಅದನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೇನೆ. ಆಯಿತು, ಇವತ್ತು ಬೇಗ ಕೆಲಸ ಮುಗೀತು. ಯಾಕಂದರೆ ಗಡಬಡಿಯಿಂದ ಬೇಗ ಮುಗಿಸ್ಕೊಂಡೆ. ನನಗದು ಸ್ಕೂಲಿಗೆ ಹೋಗಬೇಕು ಅಂಥೇಳಿ, ಇಲ್ಲಾಂದರೆ ಸಾವಕಾಶ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು, ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಇವತ್ತು ಬೇಗ ಆಯಿತು. ಮತ್ತು ಅಡುಗೆನೂ ಹೆಚ್ಚಿಲ್ಲ ಇವತ್ತೇನು ಬಾಳೆಕಾಯಿ ಸಾರು ಮತ್ತು ತೊಟ್ಟೆ ಸೊಪ್ಪಿನ ಪಲ್ಯ ಅಷ್ಟೇ. ಸೊ ಹಾಗಾಗಿ ಅಡುಗೆ ಕೆಲಸನೂ ಬೇಗ ಆಯಿತು, ಎಲ್ಲ ಕೆಲಸನೂ ಬೇಗ ಆಯಿತು. ಬೇಗ ಒರೆಸ್ಕೊಂಡು ಬಿಡೋಣ. ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಊಟ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಇವತ್ತು ಅನಘನ್ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಬೇಕು. ಈಗ 2:15ಗೆ ಸ್ಕೂಲಿಗೆ ಹೋಗಿ ಬಂದೆ, ಮೀಟಿಂಗ್ ಇತ್ತಲ್ವ, ಹೋಗಿ ಬಂದಾಯಿತು. ಬಂದು ಅವಳಿಗೆ ಕಾಫಿ ಮತ್ತು ರಸ್ಕ್ ಕೊಟ್ಟೆ. ಬೆಳಿಗ್ಗೆ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟಿತ್ತು, ಅವಳು ಬೇಡ ಅಂದ್ಲು. ಬಿಸಿ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂದ್ಲು. ಸೊ ರಸ್ಕ್ ಮತ್ತು ಕಾಫಿ ತಿಂದ್ಲು. ಸೊ ಈಗ ಅವಳು ಸ್ಟಡಿ ಕೂತ್ಕೋತಾಳೆ ಸ್ವಲ್ಪ ಹೊತ್ತು ಬಿಟ್ಟು. ಮೀಟಿಂಗಲ್ಲಿ ಮಕ್ಕಳ ಸ್ಟಡೀಸ್ ಬಗ್ಗೆ ಎಲ್ಲ ಮಾತಾಡಿದರು. FA ಎಕ್ಸಾಮ್ ಬಂತಲ್ವ ಈಗ ಹತ್ರ, ಅದರ ಬಗ್ಗೆ ಎಲ್ಲ ಮಾತಾಡಿದರು. ತುಂಬ ಇಂಪಾರ್ಟೆಂಟ್ ಆಗಿತ್ತು ಮೀಟಿಂಗು, ಅಟೆಂಡ್ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಬಾಯ್.